ಕೆಲವೊಬ್ರು ನೀವು ಹೇಳ್ತಾ ಇದ್ರಿ ಫಾಸ್ಟ್ ಆಗಿ ಬಾಡಿ ಬಿಲ್ಡ್ ಮಾಡ್ಕೊಳಕ್ ಹೋದ್ರೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗುತ್ತೆ ಅಂತ ಬಿಟ್ಟು ಅದಕ್ಕೋಸ್ಕರ ಅಂಡ್ ಇನ್ನೊಂದ್ ಏನಂತಂದ್ರೆ ಈಗಿನ ಕಾಲದಲ್ಲಿ ಏನಂತಂದ್ರೆ ಇಮಿಡಿಯೇಟ್ ಆಗಿ ನಾನು ತಿಂದ್ಬಿಡ್ಬೇಕು ಅನ್ನೋಂಥ ಮೈಂಡ್ ಸೆಟ್ ಇರುವಂತವ್ರು ಸ್ಟೆರಾಯ್ಡ್ಸ್ ಆಗಿರ್ಬೋದು ಒಂದಷ್ಟು ಪ್ರೋಟೀನ್ಸ್ ಎಲ್ಲ ತಗೊಳ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ? ಅಲ್ಲ ಅಂಥವ್ರಿಗೆ ಹೇಳೋದು ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು ನಮ್ಮ ಟ್ರೈನರು. ನಾನು ಒಂದು ಪಿಕ್ ತೋರಿಸ್ದೆ, ಈ ಥರ ಬೇಕು ಬಾಡಿ ಎಷ್ಟು ದಿನ ಆಗುತ್ತೆ ಅಂತ. ವಿತಿನ್ 2 ಮಂತ್ಸ್ ಆಗುತ್ತೆ ಮಾಡ್ಬೋದು. ಯಾಕಂದರೆ ನನ್ನ ಬಾಡಿ ಈಗಲೂ ಒಳ್ಳೆ ಶೇಪಲ್ಲಿದೆ. ಸೊ ದಟ್ ನಾನು ಡಯಟಲ್ಲಿ ಇರಬೇಕು ಅಷ್ಟೇ, ಸ್ವಲ್ಪ ಫ್ಯಾಟ್ ರೆಡ್ಯೂಸ್ ಆಗಿ ಮಸಲ್ ನೀಟಾಗಿ ಕಾಣಬೇಕು ಅನ್ನೋದು ನಂದು ತಲೆಯಲ್ಲಿದ್ದಿದ್ದು. ಸೊ ಅವ್ರು ಹೇಳಿದ್ರು ಒಂದು HGH ಅಂತ ಬರುತ್ತೆ, ಸೊ ಅದು ಹಾಕಿ ಅಂತ. ಏನದು ಅಂದೆ, ಅದೇ ಹ್ಯೂಮನ್ ಗ್ರೋತ್ ಏನೋ ಹಾರ್ಮೋನ್ ಏನೋ ಬರುತ್ತೆ, ಅದು ಹಾಕಿ ಅಂತ. ಸೊ ನಾನು ಹೇಳಿದೆ ನನ್ನ ಫೀಲ್ಡ್ ಬಂದು ಇದು. ಸೊ ಅದ್ರ ಸೈಡ್ ಎಫೆಕ್ಟ್ ಎಲ್ಲ ಗೊತ್ತು, ಏರ್ ಫಾಲ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ, ಪಿಂಪಲ್ಸ್ ಎಲ್ಲ ಬರುತ್ತೆ. ಸೊ ತುಂಬಾನೇ ರಿಯಾಕ್ಟ್ ಆಗುತ್ತೆ ಕೆಲವ್ರ ಬಾಡಿಗೆ. ಸೊ ಬೇಡ ಅಂತಲ್ಲ. ಸೊ ಎಲ್ಲಾರ್ಗೂ ಅಡ್ಜಸ್ಟ್ ಆಗಲ್ಲ. ಅದ್ರ ಬಗ್ಗೆ ತುಂಬಾನೇ ಸ್ಟಡಿ ಮಾಡಿರ್ಬೇಕು. ಒಬ್ಬ ಯಾರೋ ತಗೊಂಡಿರ್ತಾನೆ, ಅವ್ನಿಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಂದ್ರೆ ನಿಮ್ಗೂ ಬರ್ಬೇಕು ಅನ್ನೋದು ಏನೂ ಇಲ್ಲ. ಸೊ ಅದು ಬೇರೆ ತರನೇ ರಿಯಾಕ್ಟ್ ಆಗುತ್ತೆ. ಯಾರು ಆ ಥರ ಏನು ಪ್ರಯತ್ನ ಮಾಡಕ್ ಹೋಗ್ಬೇಡಿ, ಅನ್ಲೆಸ್ ನೀವು ಬಾಡಿ ಬಿಲ್ಡರ್ ಆಗಿಲ್ದೆ. ಬಾಡಿ ಬಿಲ್ಡರ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಒಂದು ನಾಲೆಡ್ಜ್ ಇರುತ್ತೆ, ಎಷ್ಟು ಡೋಸ್ ತಗೊಳ್ಬೇಕು ಅದೆಲ್ಲ. ಸೊ ನೀವು ಇವ್ರ ಮಾತೆಲ್ಲ ಕೇಳ್ಕೊಂಡು ಆ ಥರ ಏನು ಪ್ರಯತ್ನ ಮಾಡಕ್ ಹೋಗ್ಬೇಡಿ. 1 ವರ್ಷ ಅಲ್ಲ, 2 ವರ್ಷ ಆಗಲಿ, ಸ್ಲೋ ಆಗಿ ರಿಸಲ್ಟ್ ಬರಲಿ. ನೀವು ವಿತೌಟ್ ಆ ಥರ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ದಿರಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.